ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನೋಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಎಲ್ಲ ಧರ್ಮೀಯರ ಜನರು ರಾಮ್ಲವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ. ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಬಹಳ ಮುಖ್ಯ ಆಗುತ್ತೆ. ಗೌರವ ಕೊಟ್ಟರೆ ನಾನು ಯಾರ ಮನೆ ಹತ್ರನೋ ಹೋಗಿ ಒಬ್ಬ ಸೇವಕನಾಗಿ ದುಡಿಯೋಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದೆ ಅಂದ್ರೆ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮ್ಲವ್ರ ಪರವಾಗಿ ನಿನ್ನೆಯಿಂದ ಬಹಳಷ್ಟು ಮಂದಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಮ್ಲವರು ಒಬ್ಬ ಒಳ್ಳೆ ಜನನಾಯಕ, ಒಳ್ಳೆ ಬಡವ್ರ ಪರವಾಗಿರೋಂಥ ನಾಯಕ ಅನ್ನೋಂಥದ್ದು ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆ ಎಲ್ಲ ಸಪೋರ್ಟ್ ಮಾಡ್ಕೊತ ಬಂದಿದ್ದಾರೆ. ಅವ್ರು ಇಟ್ಟಂಥ ವಿಶ್ವಾಸ ಯಾವತ್ತೂ ಕೂಡ ನಾನು ಚ್ಯುತಿ ಬರಲಾರ್ದಂತೆ ನಾನು ನಡ್ಕೊತೀನಿ. ಮುಂದಕ್ಕೂ ಕೂಡ ನನ್ನ ಮೂರ್ತಣ್ಣವ್ರು ಹೇಳೋದಂತೆ ಮುಂದಕ್ಕೂ ಕೂಡ ನಾನು ಆದಷ್ಟು ಬೇಗದಲ್ಲಿ, ಯಾಕಂದರೆ ನಾನು ಸುಮಾರಾಗಿ ಇಲ್ಲಿದ್ದಂಥ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥವ್ರು, ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥವ್ರು ಎಲ್ಲ ನಾಯಕರು ಮಾತಾಡಿ ಎಲ್ಲ MLAಗಳು MLAಗಳು ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇರೋ ಕಾರಣ ಅವ್ರಿಗೆ ಸಮಾಧಾನ ಮಾಡೋಣ, ಅವರು ಬರ್ತೀನಿ ಅಂತ ಹೇಳ್ತಾರೆ, ಅವ್ರ ಹತ್ರ ಕೂಡ ಮಾತಾಡೋಣ ಅಂತ ಕಾರಣದಿಂದ ನಿಂತಿದ್ದೀನಿ. ಮುಂದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ. ಅಂದರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಮತ್ತು ಅವರೆಲ್ಲ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಭೇಟಿಯಾಗಿ ಬರ್ತೀನಿ. ಸರ್ ಬೇಡಿಕೆ ಇಷ್ಟೇ, ಯಾಕಂದರೆ ನಾನು ನಿನ್ನೆಯಿಂದ ಕೂಡ ನಾನು ಭಾಳಷ್ಟು ಕ್ಲಾರಿಟಿಯಾಗಿ ಹೇಳಿದ್ದೀನಿ ಸರ್. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಏನಾದಂಥ ವಿಚಾರಗಳು ಆಲ್ರೆಡಿ ನಾನು ಹೇಳಿರೋ ಕಾರಣ ಅದನ್ನು ಪುನಃ ರಿಪೀಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಂಗಾಗಿ ಆಲ್ರೆಡಿ ಎಲ್ಲ ವಿಚಾರಗಳನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳಿ ಇಡೀ ರಾಜ್ಯದ ಜನರು ಕೂಡ ನೋಡಿರೋ ಕಾರಣ ನನ್ನ ಮನಸ್ಸಲ್ಲಿದ್ದಂಥ ಎಲ್ಲ ವಿಚಾರಗಳನ್ನು, ಯಾಕಂದರೆ ನಾನು ಯಾವತ್ತೂ ಕೂಡ ಏನು ಬಯಸ್ತೀನಂದರೆ ನಾನು ಜಾಸ್ತಿ ಬಯಸೋಕೆ ಹೋಗಲ್ಲ. ನಾನೊಬ್ಬ ಕೂಲಿಕಾರನಿಂದಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳೋವಂಥವ್ನು. ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ, ನನಗೆ ಅಗೌರವ ಮಾಡೋಂಥ ಕೆಲಸ ಮಾಡಬೇಡ್ರಿ, ನನಗೆ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ತೊಂದರೆ ಮಾಡೋಂಥ ಕೆಲಸ ಮಾಡಬೇಡ್ರಿ. ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ, ಗೌರವ ಸಲುವಾಗಿ ಬದುಕಿದ್ದೀನಿ, ಬಡವ್ರ ಸಲುವಾಗಿ ನಾನು ಬದುಕಿದ್ದೀನಿ. ನನ್ನ ಜೀವನನೇ ನಾನು ಅರ್ಪಣೆ ಮಾಡಿದ್ದೀನಿ ರಾಜ್ಯದ ಜನರ ಸಲುವಾಗಿ. ನನ್ನ ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆಗಂತ ಅಪಮಾನ ಮಾಡೋಂಥ ಕೆಲಸ ಮಾಡಿದರೆ ನಾನು ನೋವು ಪಡೋದು ಅದು ಬಿಟ್ಬಿಡ್ರಿ, ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ನೋವನ್ನು ಪಡಿತಾರನ್ನಂಥದ್ದು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಹೇಳ್ಬರುವಂಥ ಕೆಲಸ ನಾನು ಮಾಡ್ತೀನಿ. ಕೋರ್ ಕಮಿಟಿಯಲ್ಲಿ ನಿಮ್ಗೆ ಅಪಮಾನ ಆಗುವಂತ ಮಾತುಗಳಾದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತ ಮಾತುಗಳಾದ್ರು, ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲೋ ನಿಮ್ ಪರವಾಗಿ ಬರಲಿಲ್ಲ ಅನ್ನೋದು ನೋಡ್ರಿ, ಎಲ್ಲಾ ವಿಚಾರಗಳನ್ನು ನಾನು ಹೇಳಿದ್ದೀನಿ. ಅಂದ್ರೆ ಅವ್ರು ಸೂಕ್ತನ ಯಾಕಂದ್ರೆ ನಾನು ಇದನ್ನ ಬೆಳೆಸಕ್ ಹೋಗಲ್ಲ. ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಹೇಳಿದಾರ, ರಾಜ್ಯ ನಾಯಕರು ಕೂಡ ಹೇಳಿದಾರ. ಯಾಕಂದ್ರೆ ಒಂದು ಸಾರಿ ಮಾತಾಡಿದ್ರೆ ಚಲೋ ಇರ್ತದಾಗ್ಲಿ, ಪದೇ ಪದೇ ಮಾತಾಡಿದ್ರಿಂದ ಆ ಶಬ್ದಗಳಿಗೆ, ಆ ಮಾತಾಡಿದಂಥ ವಿಷಯಕ್ಕೆ ಗೌರವ ಸಿಗಲ್ಲ. ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಪುನಃ ಅದನ್ನ ರಿಪೀಟ್ ಮಾಡೋದು ಚಲೋ ಅಲ್ಲ. ಹಂಗಾಗಿ ಅದನ್ನ ಅಲ್ಲೇ ಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ, ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಎಲ್ಲ ವಿಚಾರಗಳು ತಿಳಿಸ್ಕೊಡ್ತೀನಿ. ಒಂದು ಸ್ಪಷ್ಟಪಡಿಸ್ಬೋದ ಸರ್, ನನಗಿರೋ ಕೋಪ ಪಕ್ಷದ ಮೇಲಲ್ಲ ವ್ಯಕ್ತಿ ಮೇಲೆ ಅಂತ ಹೇಳ್ಬೋದಾ ಸರ್? ಯಾವತ್ತೂ ಕೂಡ ನನ್ನ ಪಾರ್ಟಿ ಸರ್, ಯಾಕಂದ್ರೆ ನಾನು ಒಂದು ಸಾರಿ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದೀನಿ ಸರ್. ಪಾರ್ಟಿಯನ್ನು ಬಿಟ್ಟು ಹೋಗಿ ನಾನು ಸ್ವಂತ ಪಾರ್ಟಿಯನ್ನು ಕಟ್ಟಿದ್ದೀನಿ ಸರ್. ಆ ಸ್ವಂತ ಪಾರ್ಟಿ ಕಟ್ಟಂತ ಟೈಮಲ್ಲಿ ಮೊಣಕಾಲ್ಮೂರಲ್ಲಿ ಕೂಡ ಅವತ್ತು ತಿಪ್ಪೇಸ್ವಾಮಿ ಅವರು ಏನಿದ್ರು ನನ್ನ ಪಾರ್ಟಿ BSR ಪಾರ್ಟಿನಿಂದ ಗೆದ್ದಿದ್ದರು ಸರ್. ಅಂದರೆ ನಾನು BJPಯಲ್ಲಿ ಮೊಣಕಾಲ್ಮೂರು ಗೆಲ್ಲಿದ ಮುಂಚೆನೇ ಅಲ್ಲಿ BSR ಇಂದ ಅಲ್ಲಿ ತಿಪ್ಪೇಸ್ವಾಮಿಯವರು BSR ಪಾರ್ಟಿಯಿಂದ ಗೆದ್ದಿದ್ದರು ಸರ್. ಗೆದ್ದಂಥ ಟೈಮಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಯಾವತ್ತೂ ಕೂಡ ರಾಜ್ಯದ ಜನರು ನನ್ನ ಬಿಟ್ಟು ಕೊಟ್ಟಿಲ್ಲ ಸರ್. ಹಂಗಾಗಿ ಯಾವತ್ತನೇ ಆಗಲಿ ನಾನು ಪಾರ್ಟಿ ಇವತ್ತು ನಾನು BJPಗೆ ನನ್ನ ಒಂದು ಎಪಿಸೋಡನ್ನು ಮುಗಿಸಿ, ಅಂದರೆ ನಾನು BJP ಪಾರ್ಟಿಯಲ್ಲಿದ್ದೆ, ಆ ಪಾರ್ಟಿಯಲ್ಲಿರೋಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತೇಳಿ ಪುನಃ ಪಕ್ಷ ಕಟ್ಟಿ ಅಷ್ಟೋ ಇಷ್ಟೋ MLA ಗೆಲ್ಸ್ಕೊಂಡ ನಂತರ ಕೂಡ ಪುನಃ ಪ್ರೈಮ್ ಮಿನಿಸ್ಟರ್ಸ್ ಅವರು 2019ರಲ್ಲಿ ಅವರು ಪ್ರಧಾನಮಂತ್ರಿಗಳು ಆಗೋಂಥ ಟೈಮಲ್ಲಿ 14ರಲ್ಲಿ ಅವ್ರು ಪ್ರಧಾನಮಂತ್ರಿಗಳು ಆಗೋಂಥ ಟೈಮಲ್ಲಿ ನಮ್ಮನ್ನೆಲ್ಲರೂ ಕೂಡ ಕರೆದು ಮಾತಾಡಿದಂಥ ಟೈಮಲ್ಲಿ ಅವರು ಗೌರವವನ್ನು ಕೊಟ್ಟು ಈ ದೇಶವನ್ನು ಕಟ್ಟಕ್ಕೆ ಹೊಂಟಿದ್ದಾನೆ ಆ ಮನುಷ್ಯನಿಗೆ ಶಕ್ತಿ ಆಗ್ಬೇಕನ್ನಂತ ಕಾರಣದಿಂದ ಆಲ್ರೆಡಿ ನಾನು ಒಂದು ಎಪಿಸೋಡನ್ನು ಮುಗಿಸಿ ಆಲ್ರೆಡಿ ನಾನು BJPಯಲ್ಲಿ ಇದ್ದೀನಿ ಸರ್. BJP ನನ್ನ ಸ್ವಂತ ತಾಯಿ ಇದ್ದಂತೆ ಸರ್. BJPಗೆ ಯಾವತ್ತೂ ಕೂಡ ದ್ರೋಹ ಮಾಡೋಂಥ ಕೆಲಸ ಮಾಡಲ್ಲ. ಹಂಗಾಗಿ ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ.